ನಿಮ್ಮ ಅಮ್ಮ ಅಪ್ಪನ ವಯಸ್ಸು ನಿಮ್ಗೆ ಗೊತ್ತಾ? ವಯಸ್ಸನ್ನು ಬಿಡಿ, ಅವರ ಆರೋಗ್ಯ ಹೇಗಿದೆ ಅಂತ ನಿಮ್ಗೆ ಗೊತ್ತಾ? ಖಂಡಿತ ಗೊತ್ತಿಲ್ಲ ಅಲ್ವಾ? ಸರಿ, ಒಂದು ಚಿಕ್ಕ ಕಥೆ ಹೇಳ್ತಾ ಇದ್ರ ಬಗ್ಗೆ ಚರ್ಚಿಸೋಣ. ದಯವಿಟ್ಟು ಜಾಗ್ರತೆಯಿಂದ ಕೇಳಿ. ಸರಿಯಾಗಿ ರಸ್ತೆ ಮತ್ತು ಶಾಲೆ ಕೂಡ ಇಲ್ಲದ ಒಂದು ಚಿಕ್ಕ ಹಳ್ಳಿಯಲ್ಲಿ ಪ್ರತಿದಿನ ಬೆಳಗ್ಗೆ ಒಬ್ಬ ತಂದೆ ತನ್ನ ಮಗನನ್ನು ಹೆಗಲ ಮೇಲೆ ಹೊತ್ತುಕೊಂಡು ಸುಮಾರು 5 ಕಿಲೋಮೀಟರ್ ನಡೆದುಕೊಂಡು ಹೋಗಿ ಬೇರೆ ಊರಿನಲ್ಲಿರುವ ಶಾಲೆಗೆ ಬಿಟ್ಟು ಬರುತ್ತಿದ್ದ. ಮತ್ತೆ ಸಂಜೆ ಆಗುತ್ತಿದ್ದಂತೆ ನಡೆದುಕೊಂಡು ಹೋಗಿ ಮನೆಗೆ ಕರೆದುಕೊಂಡು ಬರುತ್ತಿದ್ದ. ಹೀಗೆ ಹಲವು ವರ್ಷಗಳ ಕಾಲ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ತನ್ನ ಮಗ ದೊಡ್ಡವನಾಗಿ ಒಳ್ಳೆಯ ಸ್ಥಾನಕ್ಕೆ ಬರುತ್ತಾನೆ ಎಂಬ ಖುಷಿಯಲ್ಲಿ ಎಷ್ಟೇ ಕಾಲು ನೋವು ಬಂದರೂ ಅದನ್ನು ಲೆಕ್ಕಿಸದೆ ತನ್ನ ಮಗನನ್ನು ಓದಿಸುತ್ತಾನೆ. ದಿನಗಳು ಕಳೆಯುತ್ತವೆ, ಮಗ ದೊಡ್ಡವನಾಗುತ್ತಾನೆ, ಆ ಮಗನಿಗೆ ಕೆಲಸ ಸಿಗುತ್ತದೆ, ಮದುವೆಯಾಗುತ್ತದೆ, ಮಕ್ಕಳು ಕೂಡ ಆಗುತ್ತಾರೆ. ಆ ತಂದೆಗೆ ವಯಸ್ಸಾಗಿ ಹಾಸಿಗೆ ಹಿಡಿಯುತ್ತಾನೆ. ಅವರಿಗೆ ಒಂದು ವಾರದಿಂದ ಕಾಲುನೋವು ಹೆಚ್ಚಾಗಿರುತ್ತದೆ. ಅದನ್ನು ತನ್ನ ಮಗನಿಗೆ ಎಷ್ಟು ಹೇಳಿದರೂ ಆತ ಅದಕ್ಕೆ ಕಿವಿ ಕೊಡದೆ ಹೊರಟು ಹೋಗುತ್ತಿರುತ್ತಾನೆ. ಅದಕ್ಕೂ ಹೆಚ್ಚಾಗಿ ಅವರ ಮೇಲೆಯೇ ಕೋಪ ಮಾಡಿಕೊಳ್ಳುತ್ತಿರುತ್ತಾನೆ. ಒಂದು ದಿನ ಆ ತಂದೆ ನೋವು ತಾಳಲಾರದೆ, ಅರೆ, ನನಗೆ ಕಾಲು ನೋವು ಹೆಚ್ಚಾಗಿದೆ ಅಂತ 1 ವಾರದಿಂದ ನಿನಗೆ ಹೇಳ್ತಾ ಇದ್ದೇನೆ, ಆದರೆ ನೀನು ಅದಕ್ಕೆ ಸ್ವಲ್ಪವೂ ಗಮನ ಕೊಡುತ್ತಿಲ್ಲವಲ್ಲಪ್ಪ. ನಿನ್ನ ಚಿಕ್ಕ ವಯಸ್ಸಿನಲ್ಲಿ ನಾನು ನಿನ್ನನ್ನು ಹೆಗಲ ಮೇಲೆ ಹೊತ್ತುಕೊಂಡು ನಡೆದುಕೊಂಡೇ ಶಾಲೆಗೆ ಕರೆದುಕೊಂಡು ಹೋಗುತ್ತಿದ್ದೆ. ಆಗ ನನಗೆ ಎಷ್ಟೇ ನೋವು ಬಂದರೂ ನೀನು ದೊಡ್ಡವನಾಗಿ ಒಳ್ಳೆಯ ಸ್ಥಾನಕ್ಕೆ ಬರುತ್ತೀಯ ಎಂಬ ಸಂತೋಷದಲ್ಲಿ ಆ ನೋವು ಕಾಣುತ್ತಿರಲಿಲ್ಲ. ಆದರೆ ಈಗ ಈ ಕಾಲು ನೋವಿಗಿಂತಲೂ ನಾನು ಕಷ್ಟಪಟ್ಟು ಬೆಳೆಸಿದ ಮಗ ನನ್ನನ್ನು ನಿರ್ಲಕ್ಷಿಸುತ್ತಿದ್ದಾನೆ ಎಂಬ ನೋವು ಹೆಚ್ಚಾಗಿದೆ. ನಾಳೆ ನಾನು ಹೋದ ಮೇಲೆ ನನ್ನ ಜಾಗಕ್ಕೆ ನೀನು ಬರುತ್ತೀಯಾ? ಆಗ ನಿನ್ನ ಮಕ್ಕಳು ನಿನ್ನೊಂದಿಗೆ ಹೀಗೆ ಮಾಡಿದರೆ ಸಹಿಸಿಕೊಳ್ಳುತ್ತೀಯಾ ಎಂದು ತನ್ನ ನೋವನ್ನು ಮಗನಿಗೆ ಹೇಳಿಕೊಳ್ಳುತ್ತಾನೆ. ಇದನ್ನು ಕೇಳಿದ ಮಗ ತಕ್ಷಣ ತನ್ನ ತಂದೆಯ ಕಾಲಿಗೆ ಬಿದ್ದು, ನನ್ನನ್ನು ಕ್ಷಮಿಸಪ್ಪ ಎಂದು ಹೇಳಿ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾನೆ. ಈ ಕಥೆಯಲ್ಲಿ ಆ ತಂದೆ ಹೇಳಿದಂತೆ ಪ್ರತಿಯೊಬ್ಬ ತಂದೆ ತಾಯಿ ತಮ್ಮ ನೋವನ್ನು ಹೇಳಿಕೊಳ್ಳುವುದಿಲ್ಲ, ಏಕೆಂದರೆ ತಮ್ಮ ಸಮಸ್ಯೆಗಳನ್ನು ಹೇಳಿದರೆ ಮಕ್ಕಳು ಎಲ್ಲಿ ಕಷ್ಟಪಡುತ್ತಾರೆ ಎಂಬ ಉದ್ದೇಶದಿಂದ ಹಾಗೆಯೇ ಇರುತ್ತಾರೆ. ಒಂದು ತಮಾಷೆ ವಿಷಯ ಏನೆಂದರೆ, ಈಗಿನ ಕಾಲದ ಮಕ್ಕಳು ತಮ್ಮ ನೆಚ್ಚಿನ ನಾಯಕ ನಟರಿಗೋಸ್ಕರ ರೋಡಿಗಿಳಿದು ಧರಣಿ ಬಂದ್ ಮಾಡುತ್ತಾರೆ. ಆದರೆ ತಮ್ಮ ಮನೆಯವರ ಪರಿಸ್ಥಿತಿ ಏನು ಅಂತ ಅನೇಕರು ಗಮನ ಕೊಡುತ್ತಿಲ್ಲ. ನಿಮ್ಮ ತಂದೆ ತಾಯಿ ನಿಮಗೆ ಜನ್ಮ ನೀಡಿ ತುಂಬಾ ಕಷ್ಟಪಟ್ಟು ನಿಮ್ಮನ್ನು ಬೆಳೆಸಿದವರು. ಅವರನ್ನು ನೋಡಿಕೊಳ್ಳುವ ಜವಾಬ್ದಾರಿ ಅವರ ಮಗನಾಗಿ ಅಥವಾ ಮಗಳಾಗಿ ನಿಮಗೆ ಇರುತ್ತದೆ. ನೆನಪಿಡಿ, ಮನುಷ್ಯ ಜೀವಂತ ಇರುವಾಗ ಅವರ ಬೆಲೆ ಗೊತ್ತಾಗುವುದಿಲ್ಲ. ಅವರು ಹೋದ ಮೇಲೆ ಅವರ ಬೆಲೆ ತಿಳಿದಾಗ ಅವರು ನಮ್ಮ ನಡುವೆ ಇರುವುದಿಲ್ಲ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಹಾಗೆಯೇ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ. ನಾನು ನಿಮ್ಮ ಸುಧಾಕರ್, ಸೈನಿಂಗ್ ಆಫ್ ವಿನಯ್ ಟಿವಿ. ಥ್ಯಾಂಕ್ ಯು.